ಸರ್ವೆ ನಂಬರ್ 156ರಲ್ಲಿ 2015ರಲ್ಲಿ ಬಗರ್ ಹುಕಂ ಅಡಿಯಲ್ಲಿ 28 ಜನರಿಗೆ ಈ ಭೂಮಿಯು ಮಂಜೂರಾಗಿದೆ. ಆದರೆ ಅಂದಿನಿಂದ ಇಂದಿನವರೆಗೆ ಅರಣ್ಯ ಇಲಾಖೆಯಿಂದ ತಕರಾರು ಇದ್ದು ರೈತರು ಇಲ್ಲಿಗೆ ಬರಲು ಬಿಡದೆ ಉಳುಮೆ ಮಾಡಲು ಬಿಡುತ್ತಿಲ್ಲ ಎಂದು ಆರೋಪಿಸಿ ಪ್ರತಿಭಟನೆ ಮಾಡಿದ್ದಾರೆ. ಗುಬಿ ತಾಲೂಕಿನ ಮಾರಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಪ್ರತಿಭಟನೆ ಮಾಡಿ ಮಾತನಾಡಿದ ಪ್ರತಿಭಟನಾಕಾರರು, ಶಾಸಕರು, ತಹಶೀಲ್ದಾರರು ಖುದ್ದು ಸ್ಥಳಕ್ಕೆ ಆಗಮಿಸಿ ಸರ್ಕಾರಿ ಸರ್ವೇಯರ್ ಮೂಲಕವೇ ಅಳತೆ ಮಾಡಿಸಿ ರೈತರಿಗೆ ಭೂಮಿಯನ್ನು ನೀಡಬಹುದು ಎಂದು ಹೇಳಿದರೂ ಸಹ ಇದುವರೆಗೂ ನಮ್ಮ ಭೂಮಿಯನ್ನು ನಾವು ಪಡೆಯಲು ಸಾಧ್ಯವಾಗಿಲ್ಲ. ಇಲ್ಲಿ ಇರುವವರು ಬಹುತೇಕ ದಲಿತರು, ವಾಲ್ಮೀಕಿ ಸಮುದಾಯದವರು, ವಿಧವೆಯರು. ಇಂತಹ ಹಿಂದುಳಿದ ಬಡ ಕುಟುಂಬದಲ್ಲಿ ಬದುಕುತ್ತಿರುವಂತಹ ಜನರಿಗೆ ಅರಣ್ಯ ಇಲಾಖೆ ಮೋಸ ಮಾಡುತ್ತಿದೆ ಎಂದು 2 ದಿನಗಳಿಂದ ಪ್ರತಿಭಟನಾಕಾರರು ಹೋರಾಟ ನಡೆಸುತ್ತಿದ್ದಾರೆ. ಮಾರಶೆಟ್ಟಿಹಳ್ಳಿ ಗ್ರಾಮದ 156ನೇ ಸರ್ವೆ ನಂಬರ್ನಲ್ಲಿ ಸುಮಾರು 40 ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಬರ್ತಿರ್ತಕ್ಕಂಥ 28 ಕುಟುಂಬಗಳು ಇವತ್ತು ಬೀದಿ ಪಾಲು ಬಂದಿದೆ. ಕಾರಣ ಏನಪ್ಪ ಅಂತಂದರೆ ಅರಣ್ಯ ಇಲಾಖೆಯ ಕಿರುಕುಳ. ಈ ಭೂಮಿ ಮಂಜೂರು ಮಾಡಿಕೊಡೋಕ್ಕೆ ಮಾನ್ಯ ಶಾಸಕರು ಸ್ಥಳಕ್ಕೆ ಬಂದು ಸ್ಥಳ ಪರಿಶೀಲನೆ ಮಾಡಿಸಿ ಸರ್ವೇರ್ ಕರೆಸಿ ತಹಸೀಲ್ದಾರು ಎಲ್ಲ ಸಮ್ಮುಖದಲ್ಲಿ ಬಗರುಕು ಕಮಿಟಿಯಲ್ಲಿ ಪಾಸ್ ಮಾಡಿದ್ದಾರೆ. ಮುಂಜೂರು ಸಹ ಕೊಟ್ಟಿದ್ದಾರೆ. ಸ್ಕೆಚ್ಚು ತಯಾರಾಗಿದೆ, ಮುಂಜೂರು ಕೊಟ್ಟಿದ್ದಾರೆ. ಆದರೂ ಸಹ ಅರಣ್ಯ ಇಲಾಖೆಯರು ಬರೀ SC ST ಅಂತ ಒಂದೇ ಒಂದು ಕಾರಣಕ್ಕೆ ಇಲ್ಲಿ ಒಕ್ಕಲೆಬ್ಬಿಸ್ಬೇಕು ಅಂತ ಒಂದೇ ಒಂದು ಕಾರಣಕ್ಕೆ ಪ್ರತಿಯೊಬ್ಬರೂ ಒಕ್ಕಲೆಬ್ಬಿಸೋಂಥ ಕೆಲಸ ಮಾಡಿದ್ದಾರೆ. ಅರಣ್ಯ ಇಲಾಖೆಯರು ನಮಗೆ ಮಾಡೋಂಥ ಮೋಸ ಇಡೀ ಜಗತ್ತಲ್ಲಿ ಯಾರೂ ಮಾಡ್ತಾ ಇಲ್ಲ ರೈತರಿಗೆ. ಆದ್ದರಿಂದ ಈ ನೊಂದಂಥ ಎಲ್ಲ ಕುಟುಂಬದವರಿಗೆ ನ್ಯಾಯ ದೊರಕಬೇಕು. ಇದೊಂದೇ ಪ್ರಕರಣ ಅಲ್ಲ, ಇನ್ನು ಹಿಂಭಾಗದಲ್ಲಿ 156 ಸರ್ವೆ ನಂಬರ್ನಲ್ಲಿ ಸುಮಾರು 231 ಎಕರೆ ಭೂಮಿ ಇದ್ದು ಅದರಲ್ಲಿ 50 ಎಕರೆ ಅರಣ್ಯ ಇಲಾಖೆಗೆ ಸೇರಿದ್ದು ಮಿಕ್ಕಿದ್ದು ರೈತರಿಗೆ ಸೇರಿದ್ದಾಗಿದ್ದು ಅವರದ್ದು ನಮಗೆ ಬೇಕಿಲ್ಲ. ನಮಗೆ ಸರ್ಕಾರ ನೀಡಿರುವ ಭೂಮಿಯನ್ನ ನಮಗೆ ನೀಡಲಿ, ಇಲ್ಲದೆ ಹೋದರೆ ವಿಷ ಕುಡಿದು ಪ್ರಾಣ ಬಿಡುತ್ತೇವೆ ಹೊರತು ಇಲ್ಲಿಂದ ತೆರಳುವುದಿಲ್ಲ ಹಾಗೂ ಖಂಡಿತವಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡುತ್ತೇವೆ ಎಂದು ರೈತರು ಎಚ್ಚರಿಕೆಯನ್ನ ನೀಡಿದ್ದಾರೆ. ತೊಂದರೆ ಆಗಿದೆ. ಆದರೆ ನಮಗೆ ಯಜಮಾನರು ಇಲ್ಲ, ನಮಗೆ ಮಕ್ಕಳು ಇರೋದ್ರಿಂದ ನಮಗೆಲ್ಲ ಅನ್ಯಾಯ ಆಗ್ತಾ ಇದೆ. ನಮಗೆ ಯಾವುದೂ ಸ್ವಾತಂತ್ರ್ಯನೇ ಕೊಡ್ತಾ ಇಲ್ಲ. ಎಲ್ಲದೂ ನಮಗೆ ಎಲ್ಲ ನಿರ್ಬಂಧನ ಮಾಡ್ತಾ ಇದ್ದಾರೆ. ಜಮೀನಿಂದಲೇ ಅನ್ಯಾಯ ಆಯಿತು. ಅರಣ್ಯ ಇಲಾಖೆಯಿಂದ ಏನು ಹೇಳ್ತಾರೆ? ಅರಣ್ಯ ಇಲಾಖೆಯವರು ಏನು ಹೇಳ್ತಾರೆ? ನೀವು ಉಳುಮೆ ಮಾಡಕ್ಕೆ ಬಂದ್ರೆ ಎಲ್ಲ ಗಲಾಟೆ ಮಾಡ್ತಾರೆ, ನಮಗೆ ನಮ್ಗೆ ಎಲ್ಲ ಹೇಳ್ತಾರೆ. ಅದಕ್ಕೋಸ್ಕರ ನಮಗೆ ಈ ಥರ ಎಲ್ಲ ಅನ್ಯಾಯ ಆಗ್ತಾ ಇದೆ. ಮಾಡಬೇಕು ಅನ್ಕೊಂಡಿದ್ರ ಮುಂದೆ ಮಾಡಬೇಕು, ಎಲ್ಲ ಉಳುಮೆ ಮಾಡಿ ಎಲ್ಲ ನಮ್ದಾಗಿಸ್ಕೋಬೇಕು ಅಂತ ನಮ್ದು ಸೊತ್ತಿಂದ ಅರಣ್ಯ ಇಲಾಖೆಯಿಂದಲೇ ಎಲ್ಲ ನಮಗೆ ತೊಂದರೆ ಆಗ್ತಾ ಇದೆ. ಏನು ಹೇಳ್ತೀರಾ ಅರಣ್ಯ ಇಲಾಖೆಯವ್ರಿಗೆ? ಧಿಕ್ಕಾರ. ನಾವು ಬಿಟ್ಕೊಡಲ್ಲ, ವಿಷ ಕೊಡು ಸಾಯ್ಬೇಕಾಗುತ್ತೆ. ಯಜಮಾನರು ಇಲ್ಲ, ನಾವೇನು ಜೀವನ ಮಾಡೋದು? ಇರೋದೇ ಜಮೀನು ಇಲ್ಲೇ.